ಒಂದು ಕಡೆಯಲ್ಲಿ ನಮ್ಮ ಮಕ್ಕಳನ್ನು ನಾಶ ಮಾಡುತ್ತಿರುವ ಮಾದಕ ದ್ರವ್ಯಗಳ ಗ್ಯಾಂಗ್ಗಳು ಇಡೀ ಮುಸ್ಲಿಂ ಸಮುದಾಯಕ್ಕೆ ಅಪಾಯಕಾರಿಯಾಗಿ ನಮ್ಮ ಯುವಕರಲ್ಲಿ ಹಲವು ಕಡೆ ಕಾಣ್ತಾ ಇದೆ. ಯಾವೊಂದು ಇಸ್ಲಾಂ ಮಾದಕ ದ್ರವ್ಯಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ನಿಷೇಧ ಮಾಡಿದೆಯೋ, ಯಾವೊಂದು ಇಸ್ಲಾಂ ಇವತ್ತು ಮಾದಕ ದ್ರವ್ಯದ ಬಗ್ಗೆ 1.5 ಸಹಸ್ರಮಾನಗಳ ಕಾಲ ನಿರಂತರವಾಗಿ ಶಬ್ದವೆತ್ತಿಕೊಂಡು ಬರುತ್ತಾ ಇದೆಯೋ, ಆ ಇಸ್ಲಾಂ ಮುಸ್ಲಿಂ ಸಮುದಾಯದ ಹಲವು ಯುವಕರು ಡ್ರಗ್ಸ್ ಮಾಫಿಯಾಗಳಲ್ಲಿ ಬಂಧಿಯಾಗಿ ಕಂಬಿ ಎನಿಸುತ್ತಿರುವ ದೃಶ್ಯಗಳು ಕಾಣುತ್ತಿದ್ದರೆ ಖಂಡಿತವಾಗಿ ಇದಕ್ಕಿಂತ ದೊಡ್ಡ ದುರಂತ ಇವತ್ತು ಬೇರೆ ಯಾವುದು ಕೂಡ ಇಲ್ಲ. ಉಲಮಾಗಳು ಸಾದಾತ್ಗಳು ಎಚ್ಚೆತ್ತುಕೊಳ್ಬೇಕಾದ ಸಮಯ. ಕೇವಲ ಉಲಮಾಗಳ ಭಾಷಣದಿಂದ ಏನೂ ಆಗ್ಲಿಕ್ಕಿಲ್ಲ. ಈ ನಾಡಿನಲ್ಲಿ ಈಗ ನನ್ನ ಮುಂದೆ ಹಲವಾರು ಮಸೀದಿಯ ಜಮಾಅತ್ ಕಮಿಟಿಯವರು ಇರಬಹುದು. ಈ ಜಮಾಅತ್ ಕಮಿಟಿಯ ನಾಯಕರೊಂದಿಗೆ ಹೇಳಲಿಕ್ಕೆ ಇರೋದು, ನಿಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು, ಕಾರ್ಯದರ್ಶಿಯನ್ನಾಗಿ ಮಾಡಿದ್ದು, ಜಮಾಅತ್ ಕಮಿಟಿಯ ಮೆಂಬರ್ಗಳನ್ನಾಗಿ ಮಾಡಿದ್ದು ಕೇವಲ ತಿಂಗಳಾಗುವಾಗ ಉಸ್ತಾದಿಗಳಿಗೆ ಸಂಬಳ ಕೊಡಲು, ಅವರು ಮಾಡುವ ರಜೆಯ ಲೆಕ್ಕ ಹಾಕಲು, ಅಥವಾ ಇನ್ನಿತರ ಈ ವರ್ಷಕ್ಕೊಮ್ಮೆ ಪೈಂಟ್ ಹಾಕಲು ಬೇಕಾಗಿ ಮಾತ್ರವಲ್ಲ, ಊರಿನಲ್ಲಿರುವ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಜಮಾಅತ್ ಸಮಿತಿಯ ನಾಯಕರುಗಳು ಗಮನ ಹರಿಸಬೇಕು. ಡ್ರಗ್ಸ್ ಮಾಫಿಯಾಗಳಲ್ಲಿ ಬಂಧಿಯಾಗುವ ಅಥವಾ ಮಾದಕ ದ್ರವ್ಯಗಳಲ್ಲಿ ಯಾವ ಮಕ್ಕಳು, ಯಾವ ಯುವಕರು ಸಿಲುಕಿದ್ದಾರೆ ಎಂಬುದರ ಬಗ್ಗೆ ಕೂಲಂಕುಷವಾದ ಅಧ್ಯಯನ ಮಸೀದಿಯ ಜಮಾಅತ್ ಕಮಿಟಿ ನಡೆಸಬೇಕಾಗಿದೆ. ಅದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳು ಕೈಗೊಳ್ಳಬೇಕಾಗಿದೆ. ಒಂದು ಕಾಲವಿತ್ತು ಈ ಸಮುದಾಯಕ್ಕೆ ದೊಡ್ಡ ತಲೆನೋವಾಗಿ ವರದಕ್ಷಿಣೆ ಮಾರ್ಪಡುತ್ತಿದ್ದ ಒಂದು ಕಾಲ. ಇಡೀ ಊರಿಗೆ ಊರು, ಒಂದು ಕಡೆಯಲ್ಲಿ ಉಲಮಾಗಳು, ಮತ್ತೊಂದು ಕಡೆಯಲ್ಲಿ ಉಮರಾಗಳು, ಇನ್ನೊಂದು ಕಡೆಯಲ್ಲಿ ಜಮಾಅತ್ ಸಮಿತಿಯವರು, ಮತ್ತೊಂದು ಕಡೆಯಲ್ಲಿ ಸಂಘಟನಾ ಶಕ್ತಿ ಅದಕ್ಕೆ ವಿರುದ್ಧವಾಗಿ ತಿರುಗಿ ನಿಂತಾಗ ಅಲ್ಹಮ್ದುಲಿಲ್ಲಾ 80-90% ವರದಕ್ಷಿಣೆ ಇಲ್ಲಿಂದ ಮೇಲೋತ್ಪಾಟನೆಗೊಂಡಿತ್ತು. ಅದು ಇವತ್ತು ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಅದು ಒಂದು ಅತ್ಯಂತ ಹೇಸಿಗೆ ಕೆಲಸವಾಗಿ, ಅದು ಒಂದು ಪುರುಷನಿಗೆ ಲಾಯಕ್ಕಲ್ಲ ಎಂಬ ಕೆಲಸವಾಗಿ ಇವತ್ತು ಸಮುದಾಯಕ್ಕೆಲ್ಲ ಗೊತ್ತಾಯಿತು. ಇದರ ವಿರುದ್ಧ ಸಮುದಾಯ ಎದ್ದೇಳಬೇಕಾಗಿದೆ. ಇದಕ್ಕೆ ಪ್ರತಿಯೊಂದು ಮೊಹಲ್ಲಾ ಜಮಾಅತ್ ಕಮಿಟಿಯವರು ಇದರ ವಿರುದ್ಧ ಎದ್ದೇಳಬೇಕು. ಸಮಗ್ರವಾದ ಚರ್ಚೆಗಳು ನಡೆಯಬೇಕು. ಮಾದಕ ದ್ರವ್ಯ ನಮ್ಮ ಮೊಹಲ್ಲಾದಲ್ಲಿರಬಾರದು.